ಗುರುಗಳೇ ತಾವು ತಿಳಿಸ್ಕೊಡ್ತಿದ್ರಿ ಕೊನೆಯ ಬಾರಿ ಜಾತಕದ ವಿಚಾರವಾಗಿ ಮಾತನಾಡುವಾಗ ಒಂದು ಮಗುವಿಗೆ ಜಾತಕ ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದನ್ನು ಮತ್ತು ಈ ಜಾತಕವನ್ನು ಹಾಕುವುದಕ್ಕೆ ಅಥವಾ ಒಂದು ಕುಂಡಲಿ ಒಂದು ಹಾರೋಸ್ಕೋಪ್ ಅಂತೀವಲ್ಲ ಇದನ್ನು ಹಾಕುವುದಕ್ಕೆ ಸೂಕ್ತ ಕಾಲ ಯಾವುದು, ಯಾವಾಗ ಒಂದು ಹುಟ್ಟಿದಂತಹ ಮಗುವಿನ ಜಾತಕ ಹಾಕಬೇಕಾಗತ್ತೆ, ಅದಕ್ಕೂ ಟೈಮ್ ಇರುತ್ತಾ, ಹೇಗಿರುತ್ತೆ? ಒಬ್ಬ ಮನುಷ್ಯ ಜನನದಿಂದ ಮರಣದವರೆಗೂ ಕೂಡ ಕೆಲವೊಂದು ವಿಚಾರಗಳನ್ನು ಅಂದರೆ ತಿಳ್ಕೊಳ್ಬೇಕು ಅಂತ ಇರುತ್ತೆ. ಹಾಗಾಗಿನೇ ಈಗ ಜನ್ಮ ಜಾತಕದಿಂದ ಕೆಲವೊಂದು ವಿಚಾರಗಳನ್ನು ನಾವು ತಿಳ್ಕೊಳ್ಬೋದು ಅಂತ. ಯಾಕೆ ಜಾತಕವನ್ನು ಬರ್ಸ್ಕೊಳ್ಬೇಕು ನೋಡಿ, ಹಿಂದಿನ ಕಾಲದಲ್ಲೆಲ್ಲ ಒಂದು ಜಾತಕವನ್ನು ಬರ್ಸ್ಕೊಳ್ತಾ ಇದ್ರು. ಅಂದರೆ ಅವಾಗೆಲ್ಲ ಈ ರೀತಿ ಇವಾಗಿರೋ ಥರ ಏನೋ ಕಂಪ್ಯೂಟರ್ಸಲ್ಲೆಲ್ಲ ಕೊಡ್ತಾ ಇರಲಿಲ್ಲ. ಅವಾಗ ಬರ್ದು ಕೊಡ್ತಾ ಇದ್ರು. ಅಂದರೆ ಏನೇನು ಅದರಲ್ಲಿಗೆಲ್ಲ ಮಾಹಿತಿ ಇರ್ತಾ ಇತ್ತು ಅಂತ. ಈಗ ಸಾಮಾನ್ಯವಾಗಿ ಎಲ್ಲರೂ ಕೂಡ ಇವಾಗಲೂ ಕೂಡ ಅದನ್ನು ಅನುಸರಿಸಿ ಬರ್ತಾ ಇದ್ದೀವಿ. ಏನು ಮಾಡ್ತೀವಿ, ಈಗ ಒಂದು ಮಗು ಹುಟ್ಟಿದ ತಕ್ಷಣ ಇವಾಗಲೂ ಕೂಡ ಎಷ್ಟೋ ಜನ ಕೇಳ್ತೀವಿ, ಗುರುಗಳೇ ಯಾವ ಅಕ್ಷರ ಬರುತ್ತೆ, ಯಾವ ಹೆಸರುಗಳನ್ನು ಇಡಬೇಕು ಮಗುಗೆ ಅಂತ. ಅದಷ್ಟೇ ಅಲ್ಲ, ಯಾವ ನಕ್ಷತ್ರ ಬರ್ತಾ ಇದೆ, ಯಾವ ರಾಶಿ ಬರ್ತಾ ಇದೆ, ಕೆಲವೊಂದು ಶುಭ ನಕ್ಷತ್ರಗಳು ಅಂತ ಇರುತ್ತೆ ಅಥವಾ ಅಶುಭ ನಕ್ಷತ್ರಗಳು ಅಂತ ಇರುತ್ತೆ. ಮತ್ತು ಯಾವ ರಾಶಿಯಲ್ಲಿ ಹುಟ್ಟಿದ್ದಾರೆ ಅಂತಂದರೆ ಆ ರಾಶಿಯ ಫಲ ಯಾವ ರೀತಿ ಇರುತ್ತೆ, ಈ ಮಗುವಿನ ಒಂದು ಮುಂದಿನ ಬೆಳವಣಿಗೆ ಯಾವ ರೀತಿ ಇರುತ್ತೆ, ವಿದ್ಯಾಭ್ಯಾಸದಲ್ಲಿ ಯಾವ ರೀತಿ ಇರುತ್ತೆ, ಒಂದು ವಿವಾಹದಲ್ಲಿ ಯಾವ ರೀತಿ ಇರುತ್ತೆ. ಯಾಕಂದರೆ ಒಬ್ಬ ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ಕೂಡ ಕೆಲವೊಂದು ಷೋಡಶ ಕರ್ಮಗಳು ಅಂತ ಹೇಳ್ತೀವಿ. ಈ ಷೋಡಶ ಕರ್ಮಗಳು ಯಾವ ರೀತಿ ನಾವು ಮಾಡಬೇಕು, ಯಾವ್ಯಾವ ಕಾಲದಲ್ಲಿ ಮಾಡಬೇಕಾಗುತ್ತೆ, ಕೆಲವೊಂದು ವಿಚಾರಗಳು ನೋಡಿ, ಮದುವೆ ಆಗ್ಬೋದು, ಸಂತಾನ ಆಗ್ಬೋದು. ಯಾಕಂದರೆ ಎಲ್ಲವನ್ನು ಕೂಡ ಕೆಲವೊಂದು ಜಾತಕದಲ್ಲಿ ನೋಡಿದಾಗ ಅದನ್ನು ಪರಿಶೀಲನೆ ಮಾಡಿಕೊಳ್ಳುವಂಥದ್ದು ಅಂತ ಇರುತ್ತೆ. ಅದಕ್ಕೋಸ್ಕರನೇ ಜಾತಕವನ್ನು ಬರೆಸೋದು ಬಹಳ ಒಂದು ಪ್ರಮುಖವಾಗಿರುವಂಥದ್ದು. ಹಾಗಾಗಿ ಯಾರೆಲ್ಲ ಈ ಜಾತಕ ಏನಕ್ಕೆ ಬರ್ಸ್ಕೊಳ್ಬೇಕು ಅಂತಲೂ ಕೂಡ ತಿಳ್ಕೊಳ್ಬೇಕಾಗುತ್ತೆ. ಸಾಮಾನ್ಯವಾಗಿ ಕೆಲವರಿಗೆ ಇದೆಲ್ಲ ಏನು ಕೆಲವರು ನಂಬೋದಿಲ್ಲ, ಕೆಲವರು ಗುರುಗಳೇ ಇದೆಲ್ಲ ನಿಜಾನ, ಇದೆಲ್ಲ ಆಗುತ್ತಾ ಅಂತ ಕೇಳುವಂಥದ್ದು ಇರುತ್ತೆ. ಈಗ ನೋಡಿ, ನಾವು ಕೆಲವೊಂದು ಈ ಮಾತಾಡ್ತೀವಿ. ಈಗ ಹಳ್ಳಿ ಕಡೆ ಎಷ್ಟೋ ಜನ ನೋಡ್ಬೋದು, ಗುರುಗಳೇ ನಮಗೆ ಈ ಗುರುಬಲ ಯಾವಾಗ ಬರುತ್ತೆ ಅಂತ ಕೇಳ್ತಾರೆ. ಅಥವಾ ಈಗ ನೋಡಪ್ಪ ಏನಾದ್ರು ಚೆನ್ನಾಗಾಯಿತು, ಒಬ್ಬ ಮನುಷ್ಯ ಏನಾದರೂ ಅಭಿವೃದ್ಧಿ ಆಗ್ತಾ ಇದ್ದ, ವ್ಯಾಪಾರದಲ್ಲಿ ಚೆನ್ನಾಗಾಯಿತು, ಎಲ್ಲೋ ಚೆನ್ನಾಗಿ ಹಣ ಬಂದ್ಬಿಡ್ತಂದರೆ ನಿನಗೆ ಶುಕ್ರದಶೆ ಬಿಡಪ್ಪ ಅಂತ ಹೇಳ್ತಾರೆ. ಇದೆಲ್ಲ ಸರ್ವೇ ಸಾಮಾನ್ಯ, ಇದನ್ನೆಲ್ಲ ಮಾತಾಡುವಂಥದ್ದು. ನೋಡಿ, ಈ ಶುಕ್ರದಶೆ ಅಂದರೂ ಕೂಡ ಜಾತಕದಲ್ಲೇ ಕೊಡ್ತಾರೆ. ಯಾಕೆಂದರೆ ಒಂದೊಂದು ಗ್ರಹಗಳು ಕೂಡ ಇದು ದಶೆ ಇರುವಂಥದ್ದಾಗುತ್ತೆ. ಕೆಲವೊಂದು ಈಗ ಶುಕ್ರದಶೆ ಅಷ್ಟೇ ಅಲ್ಲ, ರಾಹುದಶೆ ಬರುತ್ತೆ, ಅಥವಾ ಈ ಕುಜದಶೆ ಅಂತ ಬರುತ್ತೆ, ಅಥವಾ ಈ ಏನೋ ಬುಧ ದಶೆ ಆಗ್ಬೋದು, ಅಥವಾ ಬೃಹಸ್ಪತಿ ಗುರುದಶೆ ಆಗ್ಬೋದು. ಇವೆಲ್ಲವನ್ನು ಕೂಡ ನಾವು ತಿಳ್ಕೊಳ್ಬೇಕು, ನಾವು ಹುಟ್ಟಿನಿಂದ ಯಾವಾಗ ದಶೆಗಳು ಪ್ರಾರಂಭ ಆಗುತ್ತೆ ಅಂತ. ಈಗ ಸಾಮಾನ್ಯವಾಗಿ ಜಾತಕ ಪರಿಶೀಲನೆ ಮಾಡುವಾಗ ಒಂದು 3 ಥರ ನಾವು ಇದನ್ನು ಒಂದು ವಿಂಗಡಣೆ ಮಾಡ್ಬೋದು ಅಂತ. ಯಾಕಂದರೆ ಒಂದು ಜನ್ಮ ಜಾತಕದಲ್ಲಿ ನೋಡಿದಾಗ ನಿಮಗೆ ಗ್ರಹಗಳ ಒಂದು ಸ್ಥಿತಿ ಯಾವ ರೀತಿ ಇದೆ ಅಂತ, ಗ್ರಹಚಾರ ಫಲ ಅಂತ ಹೇಳ್ತಾರೆ. ನೋಡಿ, ಹಿರಿಯರು ಹಳ್ಳಿ ಕಡೆ ಏನಾದರೂ ತುಂಬ ಕಷ್ಟ ಆಯಿತು ಅಂದರೆ, ಅಯ್ಯೋ ನಮ್ಮ ಗ್ರಹಚಾರಪ್ಪ ನಾನೇನು ಮಾಡೋಣ ಅಂತಾರೆ. ಯಾಕಂದರೆ ಅದು ಗ್ರಹಚಾರ ಅವರೆಲ್ಲ ಅವಾಗಿಂದನೂ ಇದನ್ನು ಪಾಲನೆ ಮಾಡ್ಕೊಳ್ಬರ್ತಾ ಅನುಸರಿಸ್ತಾ ಇದ್ರು, ಇದನ್ನೆಲ್ಲ ತಿಳ್ಕೊಂಡಿದ್ರು ಅಂತ. ಇವಾಗಲೂ ನೋಡ್ಬೋದು ನೀವು, ಯುಗಾದಿ ಹಬ್ಬದ ನಂತರನೇ ನಮಗೆ ಒಂದು ವರ್ಷ ಭವಿಷ್ಯ ಸಿಗುತ್ತೆ ನಮಗೆ. ಈಗ ನಾವು ಜನವರಿಯಿಂದ ವರ್ಷ ಭವಿಷ್ಯ ಅಲ್ಲ, ನಮ್ಮದು ಯುಗಾದಿಯ ನಂತರ. ಈಗ ಸಾಮಾನ್ಯವಾಗಿ ಜನವರಿಯಿಂದ ಏನು ಹೇಳ್ತಾರೆ ಅಂದರೆ ಆ ಜನವರಿ ದಿನ ಯಾವ್ಯಾವ ಗ್ರಹಗಳು ಯಾವ ಸ್ಥಾನದಲ್ಲಿ ಇದನ್ನು ನೋಡಿ ನಾವು ವರ್ಷ ಭವಿಷ್ಯ ನಿರ್ಣಯ ಮಾಡುವಂಥದ್ದಾಗುತ್ತೆ. ಆದರೆ ಯುಗಾದಿಯ ದಿನ ಸಾಮಾನ್ಯವಾಗಿ ಹಳ್ಳಿ ಕಡೆ ಕೇಳ್ತಾರೆ, ಗುರುಗಳ ಈ ವರ್ಷ ನಮಗೆ ಗುರು ಶನಿ ಹೇಗಿದ್ದಾರೆ ಅಂತ. ತುಂಬ ಜನ ನೋಡೋದೇ ಅದು. ಯಾಕಂದರೆ ಬಹಳ ಇಂಪಾರ್ಟೆಂಟ್ ಗುರು ಮತ್ತು ಶನಿ ಗ್ರಹಗಳು. ಯಾಕಂದರೆ ಗುರು ಈಗ ನೋಡಿ, ಶನಿ 2.5 ವರ್ಷಕ್ಕೊಮ್ಮೆ ಬದಲಾವಣೆ ಆಗ್ತಾ ಇರುತ್ತೆ, ಗುರು ವರ್ಷಕ್ಕೊಮ್ಮೆ ಬದಲಾವಣೆ ಆಗ್ತಾ ಇರುತ್ತೆ. ಇನ್ನು ಮಿಕ್ಕಿದ ಗ್ರಹಗಳೇ ಸ್ವಲ್ಪ ಬೇಗನೆ ಬದಲಾವಣೆ ಆಗ್ತಾ ಇರ್ತಾರೆ. ಹಾಗಾಗಿ ಈ ಗ್ರಹ ಸಂಚಾರ ಏನಿರುತ್ತೆ, ಈ ಸಂಚಾರದ ಮೇಲೆ ಆ ದಿನ ನೀವು ಹುಟ್ಟಿದಂತಹ ಸಮಯಕ್ಕೆ ಯಾವ ಯಾವ ಗ್ರಹಗಳ ಸ್ಥಿತಿ ಯಾವುದಿದೆ ಅದನ್ನು ನೋಡಿ ಜಾತಕವನ್ನು ಹೇಳುವಂಥದ್ದು ಒಂದು ಭಾಗ. ಆದರೆ ಇನ್ನು ಈಗ ಸಾಮಾನ್ಯವಾಗಿ ಕೇಳ್ತಾರೆ, ಗುರುಗಳೇ ನಾವು ಈ ವರ್ಷ ಏನು ಮಾಡ್ಬೋದು, ಈ ವರ್ಷ ಯಾವ ರೀತಿ ಇದೆ, ಇದನ್ನು ನೋಡುವಂಥದ್ದು ಕೂಡ ಒಂದು ಗ್ರಹಚಾರ ಫಲ, ಒಂದು ಜಾತಕ ಫಲ ಅಂತ ಹೇಳ್ತೀವಿ. ಈ ವರ್ಷ ನೋಡಪ್ಪ, ಈಗ ನಿಮಗೆ ಜನ್ಮ ಜಾತಕದಿಂದ ನಿಮ್ಮ ಲಗ್ನ ಯಾವುದು ನೋಡ್ತೀವಿ, ಆ ಲಗ್ನದಲ್ಲಿ ಯಾವ್ಯಾವ ಭಾವದಲ್ಲಿ ಯಾವ್ಯಾವ ಗ್ರಹಗಳಿದ್ದಾರೆ, ನಿಮಗೆ ಈ ಜಾತಕದಲ್ಲಿ ಏನಾದರೂ ಗುರು ಚೆನ್ನಾಗಿಲ್ವಾ, ಅಥವಾ ಶುಕ್ರ ಏನಾದರೂ ತೊಂದರೆ ಆಗಿದನೋ, ಅಥವಾ ಶನಿಗೆ ಏನಾದರೂ ಶನಿ ಬಲ ಇಲ್ವಾ, ಅಥವಾ ಅಷ್ಟಮ ಶನಿ ಏನಾದರೂ ಇದ್ದರೆ ಕೆಲವೊಂದು ತೊಂದರೆಗಳಿರುತ್ತೆ ಅಂತ ಹೇಳುವಂಥದ್ದು. ಅದ್ರ ಜೊತೆ ರಾಶಿಗಳನ್ನು ಕೂಡ ಎಲ್ಲ ತಿಳ್ಕೊಂಡ್ಬಿಟ್ಟಿರ್ತಾರೆ. ನೋಡಿ, ಮೇಷ, ವೃಷಭ, ಮಿಥುನ, ಈ ಥರ ರಾಶಿಗಳು ತಿಳ್ಕೊಂಡಿರೋದ್ರಿಂದ ಈ ಸಮಯ ನಮಗೆ ಯಾವ ರೀತಿ ನಡೀತಿದೆ ಅನ್ನುವಂಥದ್ದನ್ನು ಕೂಡ ನಾವು ಶನಿ ಮತ್ತು ಗುರುಗಳನ್ನು ನೋಡಿ ಕೆಲವೊಂದು ಕಾಲ ನಿರ್ಣಯ ಅಂತ ಮಾಡುವಂಥದ್ದು ಇರುತ್ತೆ. ಯಾಕಂದರೆ ನೋಡಿ, ಈಗ ಶನಿ ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುತ್ತೆ. ನಿಮ್ಮ ಜನ್ಮ ಜಾತಕದಲ್ಲಿ ಶನಿ ಎಲ್ಲಾದರೂ ಇರ್ಬೋದು, ತನುಭಾವದಲ್ಲಿ ಇರ್ಬೋದು, ದ್ವಿತೀಯದಲ್ಲಿ ಇರ್ಬೋದು, ಅಷ್ಟಮ ಶನಿ, ಪಂಚಮ ಶನಿ, ಅಥವಾ ಯಾವುದೇ ಭಾವದಲ್ಲಿ ಶನಿ ಸ್ಥಿರವಾಗಿರ್ಬೋದು. ಆದರೆ ಈಗ ಏನು ನಡೀತಾ ಇದೆ ಅದನ್ನು ನೋಡಿದಾಗ ಮೀನರಾಶಿಯಲ್ಲಿ ಈ ಶನಿ ಸಂಚಾರ ಆಗಿರುವಾಗ ಯಾರಿಗೆ ತೊಂದರೆ ನೋಡಿ, ಮೇಷರಾಶಿಯವ್ರಿಗೂ ಕೂಡ ಶನಿಯ 7.5 ಇರುತ್ತೆ, ಇನ್ನು ಕುಂಭರಾಶಿಯವ್ರಿಗೂ ಕೂಡ 7.5 ಇರೋದ್ರಿಂದ, ಅಥವಾ ಮೀನರಾಶಿಯವ್ರಿಗೂ 7.5 ಇರೋದ್ರಿಂದ ಇದನ್ನು ಕೂಡ ನಾವು ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದರೆ ನಿಮ್ಮ ಜಾತಕದಲ್ಲಿ ಶನಿ ಒಳ್ಳೆ ಸ್ಥಾನದಲ್ಲಿ ಇದ್ದರೂ ಕೂಡ
ಅಥವಾ ನೋಡಿ ಮೀನರಾಶಿಯವ್ರು ಆಗಿರ್ತೀರಾ, ನಿಮ್ಮ ಜಾತಕದಲ್ಲಿ ಶನಿ ತುಂಬ ಚೆನ್ನಾಗಿರ್ತಾನೆ, ಒಳ್ಳೆ ಉಚ್ಚ ಸ್ಥಾನದಲ್ಲಿ ಶನಿ ಲಾಭಸ್ಥಾನದಲ್ಲಿ ಇದ್ದರೂ ಕೂಡ ಶನಿಯ 7.5 ಪ್ರಭಾವ ಪ್ರಾರಂಭ ಆದಾಗ ಅದರಲ್ಲೂ ಏನಾದರೂ ಶನಿ ದಶೆ ಏನಾದರೂ ನಡೀತಾ ಇತ್ತು ಅಂತಂದರೆ ಕೆಲವೊಂದು ತೊಂದರೆಗಳಾಗ್ಬೋದು ಮತ್ತು ಒಳ್ಳೇದು ಕೂಡ ಆಗ್ಬೋದು. ಯಾಕಂದರೆ ಶನಿ ನಿಮ್ಮ ಜಾತಕದಲ್ಲಿ ತುಂಬ ಚೆನ್ನಾಗಿರೋದ್ರಿಂದ 7.5 ಕೂಡ ನಡೀತಿರೋದ್ರಿಂದ ನೀವು ಧರ್ಮದ ನಡೆಯಲ್ಲಿ ಇದ್ದಾಗ ನೋಡಿ, ಯಾರು ಶನಿ ಏನಾದರೂ ಯಾವತ್ತೂ ನೋಡಬೇಕು ನೀವು, ಶನಿ ಯಾರು ದಾನ ಧರ್ಮ ಮಾಡ್ತಾರೆ, ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು, ಧಾರ್ಮಿಕ ಪೂಜೆ ಇದರಲ್ಲಿ ಇರುವಂಥದ್ದು, ಈ ರೀತಿ ಮಾಡೋರಿಗೆ ಶನಿ ತುಂಬ ಬೇಗನೆ ಒಲಿತಾನೆ ಅಂತ ಹೇಳುತ್ತೆ. ಯಾಕಂದರೆ ಶನೇಶ್ವರ ಕೊಡೋದು ಗೊತ್ತು, ಕಿತ್ಕೊಳ್ಳೋದು ಗೊತ್ತಂತೆ. ನಾವು ಹಿರಿಯರನ್ನು ಗೌರವಿಸೋದಲ್ಲೇ ಇರುವಂಥದ್ದು ಅಥವಾ ಪಶು ಪಕ್ಷಿ ಪ್ರಾಣಿಗಳನ್ನ ತೊಂದರೆ ಮಾಡುವಂಥದ್ದು, ಈ ರೀತಿ ಮಾಡ್ತಾ ಇದ್ರೆ ಶನಿ ಎಗ್ಲೇರ್ ಬಿಡ್ತಾನೆ ಅಂತ ಹೇಳ್ಬೋದು. ಅದ್ರ ಜೊತೆ ಈ ಗುರುನು ಕೂಡ ತುಂಬ ವಿಶೇಷವಾಗಿ ನೋಡ್ತಾ ಇರ್ತೀವಿ ನಾವು. ನೀವೀಗ ಯಾಕಂದರೆ ಆ ಒಂದು ಗುರು ಬಲ ಯಾವಾಗ ಬರುತ್ತೆ, ಯಾರ್ಯಾರಿಗೆ ಗುರು ಇರುತ್ತೆ, ಕೇಂದ್ರದಲ್ಲಿರೋರಿಗೆ ಗುರುವಿನ ಅನುಗ್ರಹ ಯಾವ ರೀತಿ ಇರುತ್ತೆ, ಇದೆಲ್ಲವನ್ನು ಕೂಡ ನಾವು ವಿಶ್ಲೇಷಣೆ ಮಾಡಿನೇ ಒಂದು ಜಾತಕವನ್ನು ನೋಡ್ಬೋದು. ನೋಡಿ, ನಿಮ್ಮ ಜನ್ಮ ಜಾತಕದಲ್ಲಿ ಲಗ್ನ ಅಂತ ಹೇಳ್ತೀವಿ, ಅದರಲ್ಲಿ ಯಾವುದಾದ್ರೂ ಲಗ್ನ ಆಗಿರ್ಬೋದು ನಿಮ್ಮದು. ನೋಡಿ, ಮೇಷ ಲಗ್ನನೋ, ಮಿಥುನ ಲಗ್ನನೋ, ಮಕರನೋ, ಸಿಂಹ ಲಗ್ನನೋ ಯಾವುದೊಂದು ಲಗ್ನ ಆಗಿರುತ್ತೆ. ಆ ಲಗ್ನವನ್ನೇ ನಾವು ತನುಭಾವ ಅಂತ ಹೇಳ್ತೀವಿ. ಅದರಿಂದ ಏನು ತಿಳ್ಕೊಳ್ಬೋದು ಅಂತ, ಯಾಕಂದರೆ ನಮ್ಮ ಜಾತಕವನ್ನು ರಾಶಿಕುಂಡಲಿ ಜಾತಕವನ್ನು ನೋಡಿದಾಗ, ಕುಂಡಲಿಯನ್ನು ನೋಡಿದಾಗ 12 ಭಾವಗಳು ತುಂಬ ಪ್ರಮುಖವಾಗಿರುವಂಥದ್ದಾಗಿರುತ್ತೆ. ಆ 12 ಭಾವಗಳಲ್ಲಿರುವಂತಹ ರಾಶಿಗಳು ಅಂದರೆ ಆ ರಾಶಿಗಳಲ್ಲಿರುವಂತಹ ಆಯಾ ಗ್ರಹಗಳ ಸ್ಥಿತಿ ಕೂಡ ತುಂಬ ಪ್ರಮುಖವಾಗಿರುವಂಥದ್ದಾಗುತ್ತೆ. ಯಾಕಂದರೆ ಕೆಲವೊಂದು ಗ್ರಹಗಳಿಗೆ ನೀಚ ಸ್ಥಾನ ಅಂತ ಇರುತ್ತೆ, ಶತ್ರುಸ್ಥಾನ ಅಂತ ಇರುತ್ತೆ, ಉಚ್ಚ ಸ್ಥಾನ ಅಂತ ಇರುತ್ತೆ, ಪರಮೋಚ್ಚ ಸ್ಥಾನ ಅಂತ ಇರುತ್ತೆ. ನೋಡಿ, ಯಾವ ಮನೆಯಲ್ಲಿ ಯಾವ ಗ್ರಹ ಇದೆ ಅದು ನೀಚಾವಸ್ಥೆಯಲ್ಲಿ ಇದೆಯೋ ಅಥವಾ ಅದಕ್ಕೆ ಬಲ ಏನಾದರೂ ಇಲ್ವೋ ಅದನ್ನೆಲ್ಲ ತಿಳ್ಕೊಳ್ಬೇಕಾಗತ್ತೆ. ಏನಾದರೂ ಶುಕ್ರ ಬಲಹೀನನಾಗಿದ್ದರೆ ಶುಕ್ರನಿಗೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ನಾವು ಎದುರಿಸಬೇಕಾಗುತ್ತೆ.